ಇನ್ನು ಹಿರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ರವರು ಸದನದಲ್ಲಿ ಆಡಿದ ಒಂದು ಮಾತು ಬಹಳ ಚರ್ಚೆಗೆ ಗ್ರಾಸವಾಯಿತು. ಅವರ ಮನೆಯ ಎದುರಿಗೆ ಹೋಗಿ ಪೋಸ್ಟರ್ಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಂಟಿಸಿದ್ರು. ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳಿದ್ರು. ಈ ವಿಚಾರದ ಕುರಿತಾಗಿ ಪೋಸ್ಟರ್ ಪಾಲಿಟಿಕ್ಸ್ಗೆ ಬಿಜೆಪಿ ಶಾಸಕ ಕೆಂಡಾಮಂಡಲರಾಗ್ಬಿಟ್ಟಿದ್ದಾರೆ. ತಮ್ಮ ಮನೆಗೆ ಪೋಸ್ಟರ್ ಅಂಟಿಸಿದ್ದಕ್ಕೆ ಸುರೇಶ್ ಕುಮಾರ್ ಕಿಡಿಕಾರ್ತಾ ಇದ್ದಾರಂತೆ. ಅವಸರ ಮಾತಿನ ಮಧ್ಯ ಪ್ರವೇಶಕ್ಕೆ ಆಕ್ಷೇಪ ಅಷ್ಟೇ ಅದು. ನಾನು ಬೇರೇನು ಮಾಡಿದ್ದಲ್ಲ, 7 ತಿಂಗಳಿಗೆ ಹುಟ್ಟಿದ್ದೀಯಲ್ಲ ಅನ್ನೋದು ವಾಡಿಕೆಯ ಮಾತು ಸ್ವಾಮಿ. ಅದನ್ಯಾಕೆ ಸೀರಿಯಸ್ ಆಗಿ ತಗೊಂಡಿದ್ದೀರಿ? ಅಧಿವೇಶನದಲ್ಲಿ ಹೇಳಿದ ಮಾತಿಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಆ ಆಕ್ಷೇಪ ವ್ಯಕ್ತವಾಗ್ತಾ ಇದ್ದಂತೆ ಓರ್ವ ಸಚಿವರು ಸುಮ್ಮನೆ ಇದ್ರು, ಪಕ್ಕದವರು ಕೆಣಕಿದ್ರು. ಅದಕ್ಕೆ ನಾ ಮಾತಾಡದೆ. ಇದೀಗ ನಮ್ಮ ಮನೆ ಮುಂದೆ ಪೋಸ್ಟರ್ ಹಾಕಿದ್ದಾರೆ. ಕೆಟ್ಟದಾಗಿ ಕೈ ಕಾರ್ಯಕರ್ತರು ಪೋಸ್ಟರ್ ಅಂಟಿಸಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಕೊಪ್ಪಳ ಕೈ ಸಂಸದ ಅತ್ಯಾಚಾರ ಸಣ್ಣ ಘಟನೆ ಅಂದ್ರು. ನಾನು ವಾಡಿಕೆ ಮಾತು ಹೇಳಿದ್ದೇನೆ ಅಷ್ಟೇ, ಬೇರೆ ಉದ್ದೇಶ ನನ್ನದಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಟ್ಟದಾಗಿ ಪೋಸ್ಟರ್ ಅಂಟಿಸೋದು ಸರಿಯಲ್ಲ. ಜಾಲತಾಣದಲ್ಲಿ ಶಾಸಕ ಸುರೇಶ್ ಕುಮಾರ್ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ನಾನು ಈಗಾಗಲೇ ಸದನದಲ್ಲೇ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದೆ, ಅದಕ್ಕೆ ಕ್ಷಮೆಯನ್ನು ಕೇಳಿದ್ದೆ. ಆದರೂ ಕೂಡ ತಮ್ಮ ಮನೆಗೆ ಪೋಸ್ಟರ್ ಅಂಟಿಸಿದ್ದಕ್ಕೆ ಸುರೇಶ್ ಕುಮಾರ್ ಕಿಡಿಕಾರ್ತಾ ಇದ್ದಾರೆ. ಇನ್ನು ಕೊಪ್ಪಳ ಕೈ ಸಂಸದ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿದಕ್ಕೆ ಅದನ್ನು ಸಣ್ಣ ವಿಚಾರ ಅಂತ ಹೇಳಿದ್ರು. ಆದರೆ ನನ್ನ ಈ ವಾಡಿಕೆಯ ಮಾತನ್ನು ಇಷ್ಟು ದೊಡ್ಡ ಮಟ್ಟಿಗೆ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಸುರೇಶ್ ಕುಮಾರ್. ಪಾಟೀಲ್ ಅವರು ರಾಜ್ಯದ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಾಡಿಕೆಯಂತೆ ರಾಜ್ಯದ ಘನವೆತ್ತ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಅವರು ಭಾಷಣ ಮಾಡಿರೋದ್ರ ಬಗ್ಗೆ ಭಾಷಣ ಪೂರ್ತಿ ಓದಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದ ಇವತ್ತು ಎದ್ದಿದೆ. ಶುಕ್ರವಾರ ಆ ಕುರಿತು ವಿಧಾನಸಭೆಯಲ್ಲಿ ಮತ್ತೆ ಈ ವಿಚಾರ ಪ್ರಸ್ತಾಪ ಆದಾಗ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಸಂವಿಧಾನದ ಕೆಲವು ಭಾಗಗಳನ್ನ ಉಲ್ಲೇಖ ಮಾಡಿ ರಾಜ್ಯಪಾಲರು ಕೆಲವು ಸಂವಿಧಾನದ ನಡವಳಿಕೆಯ ವಿರುದ್ಧ ಅವರು ನಡ್ಕೊಂಡಿದ್ದಾರೆ ಅನ್ನೊಂದಷ್ಟು ವಿಚಾರವನ್ನು, ಒಂದು ರೀತಿಯ ಆರೋಪವನ್ನು ಅವರು ಮಾಡಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ನಿಂತ್ಕೊಂಡು ಅವರು ಯಾವುದು ಸಚಿವ ಸಂಪುಟದ ಒಬ್ಬ ಘನವೆತ್ತ ಸಚಿವರು, ಮಾನ್ಯ ಸಚಿವರು ಮಧ್ಯೆ ಪ್ರವೇಶ ಮಾಡಿ ನನ್ನ ಮಾತಿಗೆ ಅಡ್ಡ ಹಾಕ್ತಾಯಿದ್ರು. ನಾನು ಮನವಿ ಮಾಡಿಕೊಂಡೆ, ದಯವಿಟ್ಟು ಈಗ ಬನ್ನಿ, ಇದು ಗಂಭೀರವಾದ ವಿಚಾರ, ನಿಮ್ಮ ಖಾತೆದು ನೀವು ನೋಡ್ಕೊಡಿ ಅಂತ ನಾನು ಹೇಳಿದೆ. ಅವ್ರು ಮತ್ತೆ ಎದ್ದು ನಿಂತಾಗ, ಯಾಕಂದರೆ ಎಚ್.ಕೆ. ಪಾಟೀಲ್ ಅವರು ನನಗೂ ಕೂಡ ಪ್ರಾಯಶಃ ನಾನು ತಾಳ್ಮೆ ಕೆಡಬಾರ್ದಾಗಿತ್ತು ಏನೋ, ತಾಳ್ಮೆ ಕೆಟ್ಟು ನೋಡಿ ಅಂತ ವಾಡಿಕೆ ಮಾತೇನಿದೆ, ತುಂಬ ಅವಸರ ಮಾಡೋರಿಗೆ, ಒಂದು ರೀತಿ ತೊಂದರೆ ಕೊಡೋಂಗೆ ಮಾಡೋರಿಗೆ, ಮಧ್ಯೆ ಪ್ರವೇಶ ಮಾಡ್ತಾ ಇದ್ರೆ ವಾಡಿಕೆ ಮಾತು ಅಂದರೆ 7 ತಿಂಗಳು ಊಟಂಗೆ ಆಡ್ತೀಯಲ್ಲಯ್ಯ ಅಂತ ಹೇಳೋದು ವಾಡಿಕೆ ಮಾತು. ಅದು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ. ನಾನು ಆ ಮಾತನ್ನು ಹೇಳಿದೆ. ಆ ಮಾತನ್ನು ಕೇಳಿದ ಮೇಲೆ ಆ ಸಚಿವರು ಕೂತ್ಬಿಟ್ರು, ಏನು ಮಾತಾಡಲಿಲ್ಲ. ಆದರೆ ಮತ್ತೆ ಯಾರೋ ಇನ್ನೊಬ್ಬರು ಅವರ ಸಚಿವ ಸಂಪುಟ ಇನ್ನೊಬ್ಬರು ಸದಸ್ಯರು ಹೋಗಿ ಅವ್ರನ್ನ ಕೆಣಕಿದ್ರು, ಅವ್ರು ಏನು ಗೊತ್ತಾ ಹೇಳಿದ್ದು ಅಂತ. ಸೊ ಎದ್ದು ನಿಂತ್ಕೊಂಡು ಒಂದಷ್ಟು ಗಲಾಟೆ ಆಯಿತು ಅದ್ರ ಬಗ್ಗೆ. ನಾನು ಹೇಳಿದೆ, ಇದು ಸಹಜ ಮಾತು. ಮತ್ತು 7 ತಿಂಗಳಿಗೆ ಮಕ್ಕಳು ಹುಡೋದು, ಇವತ್ತು ನನ್ನ ಮಗಳು ಕೂಡ ಪೀಡಿಯಾಟ್ರಿಷಿಯನು, ಅನೇಕ ಸಂಗತಿಗಳು ನೋಡಿದ್ದೀವಿ ನಾವು. ವಾಡಿಕೆ ಮಾತು, ಅವಸರ ಮಾಡ್ತಾ ಇದ್ರೆ, ಒಂದು ಇಮಿಚ್ಯೂರ್ಡ್ ಆಗಿ ಬಿಹೇವ್ ಮಾಡಿದ್ರೆ ಆ ರೀತಿ ಹೇಳ್ತಾರೆ. ನಾನು ಹೇಳಿದೆ, ಅಕಸ್ಮಾತು ನಾನು ಹೇಳಿರೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ದಯವಿಟ್ಟು ಅದನ್ನು ವಾಪಸ್ ಹೋಗ್ತಾ ಇದ್ದೀನಿ. 7 ತಿಂಗಳು 9 ತಿಂಗಳಿಲ್ಲ, ತೆಗೆದುಬಿಡಿ, ಕಡತದನ್ನೇ ತೆಗೆದುಬಿಡಿ ಅಂತ ನಾನೇ ಕೇಳ್ಕೊಂಡೆ. ಸುಧಾ ಸಿದ್ದರಾಮಯ್ಯನವರು ನಿಂತ್ಕೊಂಡು ಕಡ್ತೀನಿ ಅಂದರೆ ಅಲ್ಲಿ ಮುಗಿದೋಯ್ತದ. ಆಮೇಲೆ ನಾನು ಮುಂದುವರಿಸಿದೆ. ನಾನು ಯಾವ ರೀತಿ ರಾಜ್ಯಪಾಲರು ಅಪಚಾರ ಎಸಗಿಲ್ಲ ಅನ್ನೋದು ನಾನು ಮುಂದುವರಿಸಿದೆ. ಅದು ಒಂದು ಭಾಗ. ರಾಜ್ಯದ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಾಡಿಕೆಯಂತೆ ರಾಜ್ಯದ ಘನವೆತ್ತ ರಾಜ್ಯಪಾಲರು